ಕೇವಲ 35 ವರ್ಷಗಳ ಬದುಕಿನಲ್ಲಿ 100 ವರ್ಷಗಳ ಸಾಧನೆ ಮಾಡಿದ ಕರುನಾಡಿನ ಪ್ರತಿಯೊಬ್ಬ ಆಟೋ ಚಾಲಕರ ಎದೆಯಲ್ಲಿ ಇಂದಿಗೂ ದೇವರಾಗಿ ಕುಳಿತಿರುವ ಆ ಅದ್ಭುತ ನಟ ನಿರ್ದೇಶಕ ಯಾರು ಗೊತ್ತಾ? ಅವರೇ ನಮ್ಮೆಲ್ಲರ ಪ್ರೀತಿಯ ಕರಾಟೆ ಕಿಂಗ್ ಶಂಕರ್ ನಾಗ್. 1978ರಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಬಂದ ಅವರು ಕೇವಲ ಒಬ್ಬ ಮಾಸ್ ಹೀರೋ ಆಗಿ ಉಳಿಯಲಿಲ್ಲ. ಆರ್.ಕೆ. ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಅನ್ನು ಅದ್ಭುತವಾಗಿ ಕಿರುತೆರೆಗೆ ತಂದು ಇಡೀ ಭಾರತವೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದರು. ಆಟೋ ರಾಜ ಚಿತ್ರದ ಮೂಲಕ ದುಡಿಯುವ ವರ್ಗದ ಆಶಾ ಕಿರಣವಾದರು. ಬೆಂಗಳೂರಿಗೆ ಮೆಟ್ರೋ ರೈಲು, ನಂದಿ ಬೆಟ್ಟಕ್ಕೆ ರೋಪ್ವೇ ಮತ್ತು ಬಡವರಿಗಾಗಿ ರಿಯಾಯಿತಿ ದರದಲ್ಲಿ ಕಂಟ್ರಿ ಕ್ಲಬ್ ಮನೆಗಳನ್ನು ನಿರ್ಮಿಸುವ ಅವರ ಆಲೋಚನೆಗಳು ಅಂದಿನ ಕಾಲಕ್ಕೆ ಎಷ್ಟೋ ದಶಕಗಳ ಮುಂದಿದ್ದವು. ಇಂತಹ ಮೇರು ಪ್ರತಿಭೆ 1990 ಸೆಪ್ಟೆಂಬರ್ 30ರಂದು ದಾವಣಗೆರೆ ಬಳಿಯ ಅನಗೋಡು ಗ್ರಾಮದಲ್ಲಿ ನಡೆದ ಭೀಕರ ಕಾರು ಅಪಘಾತದಲ್ಲಿ ನಮ್ಮನ್ನಗಲಿದ್ದು ಕರುನಾಡಿನ ಅತಿ ದೊಡ್ಡ ದುರಂತ. ಆದರೂ ಶಂಕರ್ ನಾಗ್ ಕನ್ನಡಿಗರ ಹೃದಯದಲ್ಲಿ ಎಂದೆಂದಿಗೂ ಅಮರ. ನಮ್ಮ ಕರ್ನಾಟಕ ಇತಿಹಾಸ ಸರಣಿಯ ಇಂದಿನ ಈ ನೈಜ ಇತಿಹಾಸ ನಿಮಗೆ ಇಷ್ಟವಾಗಿದ್ದರೆ ಕರುನಾಡಿನ ಈ ಹೆಮ್ಮೆಯನ್ನು ಪ್ರತಿಯೊಬ್ಬರಿಗೂ ತ್ವರಿತವಾಗಿ ಶೇರ್ ಮಾಡಿ ಮತ್ತು ಮರೆಯದೆ ಸೇವ್ ಮಾಡಿಕೊಳ್ಳಿ. ಧನ್ಯವಾದಗಳು.